Hi everyone, welcome back to my channel. Today I am excited to share something really useful, an amazing tool called ChatGPT, which you can find at chat.openai.com. So firstly ನಾವು ChatGPT ಅಂದರೆ ಏನು ಅಂತ ತಿಳ್ಕೋಬೇಕು. ChatGPT is an AI chatbot developed by OpenAI that understands questions and responds just like humans. You can ask it anything, whether you need to write an essay, draft an email, generate new ideas or even solve coding problems. ಸೊ ಫಸ್ಟ್ಲಿ ನಾನು ನನ್ನ ಜಿಮೇಲ್ ಐ ಡಿನ ಯೂಸ್ ಮಾಡಿ ಚಾಟ್ಜಿಪಿಟಿಗೆ ಲಾಗಿನ್ ಆಗ್ತಾ ಇದ್ದೀನಿ. Okay, let's talk about why ChatGPT is so great for everyday tasks. Firstly, it helps you to write if you ever stuck on an email or need to craft a professional message. You just use ChatGPT. For example, I asked it to write a leave request email for me and it composed the entire message in seconds. ಸೊ ನಾನಿಲ್ಲಿ ಅದೇ ರೀತಿ ಸುಮಾರಷ್ಟು ಇಮೇಲನ್ನು ಎಕ್ಸಾಂಪಲ್ ಆಗಿ ಕ್ರಿಯೇಟ್ ಮಾಡಿದ್ದೀನಿ. ಹಾಗೆ ಅದೇ ರೀತಿ ChatGPT ನಮ್ಮ ಎವ್ರಿಡೇ ಟಾಸ್ಕಲ್ಲಿ ಹೇಗೆ ಯೂಸ್ ಆಗುತ್ತೆ ಅಂತಂದರೆ ಪರ್ಸ್ನಲ್ ಪ್ರೊಡಕ್ಟಿವಿಟಿ ಲೈಕ್ ಕ್ರಿಯೇಟ್, ಆರ್ಗನೈಸ್ ಆ್ಯಂಡ್ ಪ್ರಿಯೋರಿಟೈಸ್ ಯುವರ್ ಡೈಲಿ ಆರ್ ವೀಕ್ಲಿ ಟಾಸ್ಕ್ ಆ್ಯಂಡ್ ಯು ಕ್ಯಾನ್ ಪ್ಲ್ಯಾನ್ ರುಟೀನ್ ಲೈಕ್ ಮಾರ್ನಿಂಗ್ ರುಟೀನ್, ಚೆಕ್ ಲಿಸ್ಟ್ ಆರ್ ಅ ಡೈಲಿ ಸ್ಟಡಿ ಪ್ಲ್ಯಾನ್. ಹಾಗೆ ಹೋಮ್ ಆ್ಯಂಡ್ ಲೈಫ್ ಸ್ಟೈಲ್ ಅಂತ ನೋಡೋಕ್ಕೆ ಬಂದರೆ ಮೀಲ್ ಪ್ಲ್ಯಾನಿಂಗು, ಹಾಗೆ ನಿಮ್ಮ ಮೀಲ್ ಪ್ಲ್ಯಾನಿಂಗ್ಗೆ ತಕ್ಕಂಗೆ ಗ್ರಾಸರಿ ಲಿಸ್ಟ್ ಮಾಡೋದು. ಹಾಗೆ ಫ್ಯಾಮಿಲಿ ಆ್ಯಂಡ್ ಕಿಡ್ಸ್ ಅಂತ ಬಂದರೆ ಕಿಡ್ಸಿಗೆ ಬೆಡ್ ಟೈಮ್ ಸ್ಟೋರಿನ ಕ್ರಿಯೇಟ್ ಮಾಡೋದು. ಹಾಗೆ ಸ್ಟೂಡೆಂಟ್ಸಿಗೋಸ್ಕರ ಪ್ರಾಜೆಕ್ಟ್ ಕ್ರಿಯೇಟ್ ಮಾಡ್ಕೋಬೋದು. ಎಸ್ಸೆ ರೇಟಿಂಗ್ಸ್ ಬರುತ್ತೆ. ಆ್ಯಂಡ್ ಈವನ್ ಸೆಲ್ಫ್ ಕೇರ್ ಆ್ಯಂಡ್ ಗ್ರೋತ್ಗೆ ಕೂಡ ChatGPT ತುಂಬ ಯೂಸ್ಫುಲ್ ಆಗಿದೆ. ಹಾಗೆ ಇವಾಗ ಇಂಟರ್ವ್ಯೂವಿಗೆ ಹೋಗಬೇಕು ಅಂತಂದರೆ ಫಸ್ಟ್ಲಿ ನಾವು ರೆಸ್ಯೂಮ್ನ ರೆಡಿ ಮಾಡ್ಕೋಬೇಕು. ಹಾಗೆ ಇಂಟರ್ವ್ಯೂವಲ್ಲಿ ಏನು ಕ್ವಶನ್ಸ್ ಕೇಳ್ತಾರೆ ಅಂತ ನಮಗೆ ಸ್ವಲ್ಪ ಟೆನ್ಷನ್ ಇರುತ್ತೆ. ಬಟ್ ನೋ ವರೀಸ್, ChatGPTನ ನೀವು ಅದಕ್ಕೂ ಕೂಡ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ನಾವು ಕ್ರಿಯೇಟರ್, ಕಂಟೆಂಟ್ ಕ್ರಿಯೇಟರ್, ಹಾಗೆ ಅವರಿಗೂ ಕೂಡ ಇದು ತುಂಬ ಯೂಸ್ಫುಲ್. ಇವಾಗ ನನ್ನ ಯೂಟ್ಯೂಬ್ ಚಾನಲಿಗೆ ನಾನು ಒಂದು ಬಯೋನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಫಸ್ಟ್ ನಾವು ಯೂಟ್ಯೂಬ್ ಲಿಂಕನ್ನು ಕಾಪಿ ಮಾಡ್ಕೋಬೇಕು. ಸೊ ನನ್ನ ಯೂಟ್ಯೂಬ್ ಚಾನಲ್ ಸ್ನೇಹ ಉಮಾಪತಿ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಯಾರ್ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಇದೆ ನನ್ನ ಯೂಟ್ಯೂಬ್ ಚಾನಲ್, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಕಂಟಿನ್ಯೂ ಮಾಡಿ. ಸೊ ನಾನಿಲ್ಲಿ ಇವಾಗ ನನ್ನ ಯೂಟ್ಯೂಬ್ ಲಿಂಕನ್ನು ಕಾಪಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಪೇಸ್ಟ್ ಮಾಡಿ ನಾನು ನನ್ನ ಯೂಟ್ಯೂಬಿಗೆ ಒಂದು ಬಯೋನ ಕ್ರಿಯೇಟ್ ಮಾಡೋಕ್ಕೆ ಕೇಳ್ತಾ ಇದ್ದೀನಿ.
ಸೊ ಚಾಟ್ ಜಿ ಪಿ ಟಿ ನನ್ನ ಚಾನಲಿಗೋಸ್ಕರ ಒಂದು ಬ್ಯೂಟಿಫುಲ್ ಆಗಿರುವಂಥ ಒಂದು ಬಯೋನ ಕ್ರಿಯೇಟ್ ಮಾಡಿ ಕೊಟ್ಟಿದೆ. ಹಾಗೆ ನಾನು ಇವಾಗ ನೆಕ್ಸ್ಟ್ ಇದಕ್ಕೆ ನನ್ನ ಚಾನಲಿಗೆ ಯೂಸ್ಫುಲ್ ಆಗುವಂಥ ಕೆಲವು ಟಿಪ್ಸ್ಗಳನ್ನ ಕೇಳ್ತಾ ಇದ್ದೀನಿ. ಸೊ ನೀವೇ ನೋಡ್ಬೋದು ಎಷ್ಟು ಯೂಸ್ಫುಲ್ ಆಗೋಂಥ ಟಿಪ್ಸ್ಗಳನ್ನ ನನಗೆ ಚಾಟ್ ಜಿ ಪಿ ಟಿ ಕೊಟ್ಟಿದೆ. ಹಾಗೆ ಯೂಟ್ಯೂಬ್ಗೆ ನಾನು ಇನ್ನೂ ಏನನ್ನು ಆ್ಯಡ್ ಮಾಡ್ಕೋಬೋದು, ಇನ್ನೂ ಏನೋ ಇಂಪ್ರೂವೈಸ್ ಮಾಡ್ಕೋಬೋದು ಅಂತ ಇದರಿಂದ ತಿಳ್ಕೊಬೋದು. If you are a student or someone learning programming, just paste your code in ChatGPT and it can explain what it does or help you fix errors. ಸೊ ಪ್ರೋಗ್ರಾಮಿಂಗ್ ಮಾಡೋರಿಗೆಲ್ಲನೂ ಒಂದೇ ತಲೆನೋವು, ಈ ಎರರ್ಸ್ನ ಹೇಗೆ ಫಿಕ್ಸ್ ಮಾಡೋದು ಅಥವಾ ಈ ಪ್ರೋಗ್ರಾಮ್ನ ಹೇಗೆ ರನ್ ಮಾಡೋದು, ಹಾಗೆ ಈ ಕೋಡಿಗೆ ಒಂದು ಪ್ರೋಗ್ರಾಮ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ. ಸೊ ಚಾಟ್ ಜಿ ಪಿ ಟಿ ನಿಮಗೆ ಇದರಲ್ಲೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ. ಇದು ತುಂಬ ಸಿಂಪಲ್ ಹಾಗೆ ತುಂಬಾ ಈಸಿ.
ಹಾಗೆ ಒಂದು ಸಿಂಪಲ್ ಆದ ರೆಸ್ಯೂಮ್ನ ಹೇಗೆ ಕ್ರಿಯೇಟ್ ಮಾಡಬೇಕು, ಹಾಗೆ ರೆಸ್ಯೂಮ್ ಕ್ರಿಯೇಟ್ ಮಾಡೋದಕ್ಕೆ ಏನೇನು ಕ್ರೈಟೀರಿಯಾಗಳು ಬೇಕು ಎಲ್ಲನೂ ಈಸಿಯಾಗಿ ನೀವು ChatGPTಯಲ್ಲಿ ನೋಡ್ಬೋದು. ಎಷ್ಟು ಸಿಂಪಲ್ ಆಗಿ ಒಂದು ರೆಸ್ಯೂಮ್ ಕ್ರಿಯೇಟ್ ಆಯಿತು ಅಲ್ವಾ? ಅದೇ ರೀತಿ ನಾವು ಇದರಲ್ಲಿ ಇಂಟರ್ವ್ಯೂ ಕ್ವಶನ್ಸ್ ಕೂಡ ನೋಡ್ಬೋದು. ಅಂದರೆ ಅಲ್ಲಿ ಏನು ಕ್ವಶನ್ಸ್ ಕೇಳ್ತಾರೆ ಅಂತಲೇ ಅಲ್ಲ, ಎಕ್ಸಾಂಪಲ್ ಕ್ವಶನ್ಸ್. ಇಟ್ಸ್ ವೆರಿ ಯೂಸ್ಫುಲ್ ಅಲ್ವಾ? ChatGPTನ ಯೂಸ್ ಮಾಡಿಕೊಂಡು ನೀವು ಡೈಲಿ ಹ್ಯಾಬಿಟ್ಸ್ನ ಕೂಡ ಲಿಸ್ಟ್ ಮಾಡ್ಕೋಬೋದು. ಇದು ಓವರಾಲ್ ನಮ್ಮ ಡೈಲಿ ಲೈಫ್ಗೆ ತುಂಬಾ ಸಹಾಯ ಆಗುತ್ತೆ. ಹಾಗೆ ಇದರಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಅಂತ ಅಂದರೆ ನಾವು ಕಿಡ್ ಸ್ಟೋರಿನ ಇದರಲ್ಲಿ ಕ್ರಿಯೇಟ್ ಮಾಡ್ಬೋದು. ಸೊ ನಾನಿಲ್ಲಿ ಪಾಪ್ಯುಲರ್ ಕನ್ನಡ ಕಿಡ್ ಸ್ಟೋರಿ ಅಂತ ಕೊಡ್ತಾ ಇದ್ದೀನಿ. ಇಲ್ಲಿ ತುಂಬ ಕನ್ನಡ ಕಿಡ್ ಸ್ಟೋರೀಸ್ ಬರುತ್ತೆ. ಅದರಲ್ಲಿ ನಾನು ಒಂದು ಸ್ಟೋರಿನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಸ್ಟೋರಿನ ಸೆಲೆಕ್ಟ್ ಮಾಡಿಕೊಂಡೆ. ಇಲ್ಲಿ ಪೂರ್ತಿ ಸ್ಟೋರಿ ಬಂದಿದೆ. ಇದನ್ನು ನಾನು ಪ್ರಾಂಪ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಪ್ರಾಂಪ್ಟ್ ಕ್ರಿಯೇಟ್ ಆಗಿದೆ. ಇವಾಗ ಇಲ್ಲಿ ಕೇಳಿದ್ದಾರೆ, ವುಡ್ ಯು ಲೈಕ್ ಮೀ ಟು ಕ್ರಿಯೇಟ್ ಸಪ್ರೇಟ್ ಪ್ರಾಂಪ್ಟ್ ಅಂತ. ಸೊ ನಾನು ಇಲ್ಲಿ ಎಸ್ ಅಂತ ಕೊಟ್ಟೆ. ಇಲ್ಲಿ ಸೀನ್ ವೈಸ್ ಪ್ರಾಂಪ್ಟ್ನ ಕ್ರಿಯೇಟ್ ಮಾಡಿದ್ದಾರೆ. ಸೊ ನಾನಿವಾಗ ಒಂದು ಪ್ರಾಂಪ್ಟ್ನ ಸೆಲೆಕ್ಟ್ ಮಾಡಿದ್ದೀನಿ. ಈ ಪ್ರಾಂಪ್ಟಿಗೆ ನಾನು ಒಂದು 3D ಕಾರ್ಟೂನ್ ಇಮೇಜ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ.
ಇಲ್ಲಿ ನಮಗೆ ಕಾರ್ಟೂನ್ 3D ಇಮೇಜ್ ಕ್ರಿಯೇಟ್ ಆಗುತ್ತೆ. ಹೀಗೆ ಎಲ್ಲ ಪ್ರಾಂಪ್ಟಿಗೂ ನಾವು ಇಮೇಜನ್ನ ಕ್ರಿಯೇಟ್ ಮಾಡಿಕೊಂಡು ನಾವು ಕಿಡ್ ಸ್ಟೋರೀಸ್ನ ಆ್ಯನಿಮೇಷನ್ ಮಾಡ್ಬೋದು. ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ನಾನು ಹೇಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಕಿಡ್ ಸ್ಟೋರೀಸ್ನ ಮಾಡ್ತೀನಿ ಅಂತ ಡೀಟೇಲ್ ಆಗಿ ತೋರಿಸ್ತೀನಿ. ಎಲ್ಲರೂ ಮಿಸ್ ಮಾಡದೆ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.